ಮೈಸೂರು ನಗರ ಸುಂದರವಾದ ನಗರ, ಸುತ್ತಲೂ ಕೂಡ ಸ್ಲಮ್ಮು. ನನ್ನ ಕ್ಷೇತ್ರದಲ್ಲಿ 9 ಸ್ಲಮ್ಗಳಿದಾವೆ. ಮುಖ್ಯಮಂತ್ರಿಗಳಿಗೆ ಲೆಟರ್ ಕೊಟ್ಟೆ 14 ಕೋಟಿ ಕೊಡಿ ಅಂತೇಳಿ ನಿಮ್ಗೊಂದು ಪತ್ರ ಕೊಟ್ಟರು. ನಿಮ್ಮ ಹತ್ರ ಮೀಟಿಂಗ್ ಮಾಡಿದೆ, ನೀವು ಕೂಡ ಹೇಳಿದ್ರಿ ಕೂಡಲೇ 10 ಕೋಟಿ ಕೊಡೋಣ, 5 ಕೋಟಿ ಫಸ್ಟ್ ಫೇಸಲ್ಲಿ ಕೊಡ್ತೀವಿ, ಸೆಕೆಂಡ್ ಫೇಸಲ್ಲಿ 5 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರಿ. ಈ ದಸರಾ ಬರ್ತಾ ಇದೆ, ಇದುವರೆಗೂ ಕೂಡ 12 ನರ್ಮ ಯೋಜನೆಯಲ್ಲಿ ಬಂದಿರ್ತಕ್ಕಂಥ ಈ ಸ್ಲಮ್ಗಳು ರಾಜ್ಯದಲ್ಲಿ ಎಷ್ಟಿದಾವೋ ಗೊತ್ತಿಲ್ಲ. ಅಲ್ಲಿ ವಾಸ ಮಾಡ್ತಕ್ಕಂಥವ್ರು ಯಾರು? ಎಲ್ಲ ಕೂಲಿಕಾರರು, ಪೌರ ಕಾರ್ಮಿಕರು. ಅಲ್ಲಿ ನೀರಿಲ್ಲ, ಶೌಚಾಲಯ ಇಲ್ಲ, ಸ್ವಚ್ಛತೆ ಇಲ್ಲ, ಈ ರೀತಿ ಕ್ಲೀನ್ ಮಾಡೋರಿಲ್ಲ, ಅದು ನೈರ್ಮಲ್ಯ ಕಾಪಾಡೋರಿಲ್ಲ. ಇಂಥ ಸ್ಥಿತಿಲಿ ನೀವು ಮುಖ್ಯಮಂತ್ರಿಗಳ ಬಲಗೈ ಬಂಟ ಬೇರೆ, ರೈಟ್ ಬಂಟ ಅಂತಿರೋ ಅಥವಾ ರೈಟ್ ಏನೋ ಗೊತ್ತಿಲ್ಲ. ಯಾವಾಗಲೂ ಮುಖ್ಯಮಂತ್ರಿಗಳು ನೀವು ಹೇಳ್ದಂಗೆ ಕೇಳ್ತಾರೆ ಅಂತಿದೆ, ಪಕ್ಕದಲ್ಲೇ ಇರ್ತೀರಿ, ನಿಮಗಿರೋ ಖಾತೆ ಯಶಸ್ವಿಯಾಗಿ ಮಾಡ್ತಾ ಇದ್ದೀರಿ. ಈ ಥರ ಸಮಸ್ಯೆ ಭಾಳ ಡಿಸ್ಟಿಕಲ್ಲಿದೆ. ಆ ಸಮಸ್ಯೆ ಅದು ಬಗೆಹರಿಸೋ ಅಂತ ಮಾನ್ಯ ಮುಖ್ಯಮಂತ್ರಿ ಗಮನಿಸಿದ್ದೀನಿ. ಇದು ಮಾತ್ರ ನಾನು ಈ ಕೆಲಸನ ನಿಮ್ಗೆ ಮಾಡಿಕೊಡ್ತೀನಿ. ನಿಮಗೆ ಕಳಕಳಿ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. 15 ವರ್ಷಗಳಿಂದ ಈ ಪರಿಸ್ಥಿತಿ ಅನುಭವಿಸ್ತಾ ಇದ್ದಾರೆ. ಬೇರೆ ಸರ್ಕಾರ ಯಾರು 5 ಗ್ಯಾರಂಟಿ ಕೊಟ್ಟಿಲ್ಲ. ಇದು ಒಂದು ಗ್ಯಾರಂಟಿ ಕೊಡಿ ಅವ್ರಿಗೆ, ಶಿಕ್ಷಣ ಡೆವಲಪ್ ಮಾಡಿ. 5 ಕೋಟಿ ಪ್ರಪೋಸಲ್ ಕಳಿಸಿ. ಸ್ಲಮ್ಗಳಲ್ಲಿ ಅಧ್ಯಕ್ಷರೇ, ನಿಮಗೂ ಗೊತ್ತಿದೆ ಅಧ್ಯಕ್ಷರೇ, ಸ್ಲಮ್ಗಳ ಪರಿಸ್ಥಿತಿ ನಾನು ಮಾಡ್ಕೊಡ್ತೀನಿ. ಯಾವ ದಸರಾ ಬಂದಿದೆ ಈಗ, ಈಗಲೇ ಮಾಡ್ಲಿಕ್ಕೆ ಮ್ಯಾಜಿಕ್ ಮಾಡ್ಲಿಕ್ಕೆ ಆಗ್ತದ? ಅಧ್ಯಕ್ಷರೇ 500 ಕೋಟಿ ಕೊಡ್ತೀವಿ ಆಮೇಲೆ ಅಂತಾರೆ ಅಧ್ಯಕ್ಷರೇ. ಈಗ ದಸರಾ, ಮೈಸೂರು ದಸರಾ ಕೊಡ್ತಾ ಇದಾರೆ, ಅದನ್ನ ಸೇರಿಸಿ ಮಾಡ್ಕೊಡಿ ಅಂತ ಹೇಳೋದು. 5 ಕೋಟಿ ಏನು ದೊಡ್ಡ, 10 ಕೋಟಿ ದೊಡ್ಡದಲ್ಲ.